ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಇವತ್ತು ಮೈಸೂರು ವಾರಿಯರ್ಸ್ ನಾಯಕಿ ಅಂದರೆ ಈ ಟೀಮ್ನ ಕೀ ಇವರೇನೆ ಶುಭಾ ಸತೀಶ್ ಅವರು. ಶುಭಾ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್, ತುಂಬ ಚೆನ್ನಾಗಿದೆ. ನೀವು ದಯ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲಾಸ್ಟ್ ಸೀಸನ್ಗೆ ಈ ಸೀಸನ್ಗೆ ಏನು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ಮಾಳನಿ ಟ್ರೋಫಿಲಿ? ಸರ್, ತುಂಬ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಲಾಸ್ಟ್ ಟೈಮ್ ಆಲೂರು ಗ್ರೌಂಡ್ಸಲ್ಲಿ ಆಡಿದ್ವಿ ಆ್ಯಂಡ್ ಈ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಿದ್ವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದೇ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ನಮಗೆ. ಎಸ್ಪೆಷಲಿ ನಮಗೆ ಇಲ್ಲಿ ತುಂಬ ಜಾಸ್ತಿ ಮ್ಯಾಚಸ್ ಸಿಗಲ್ಲ. ಸೊ ಇಲ್ಲಿ ನಮಗೆ ಮ್ಯಾಚಸ್ ಆಡೋದು ಅಂದರೆ ಲೈಕ್ ಅಂಡರ್ ಫ್ಲಡ್ಲೈಟ್ಸು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ವಿಷಯ. ಆ್ಯಂಡ್ ಎಕ್ಸ್ಪೋಜರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್ ಇದು ನಮಗೆ. ಸೊ ವೆರಿ ಥ್ಯಾಂಕ್ಫುಲ್ ಟು ದಿ KCA. ಅಲ್ಲ, ಈವನ್ ನಾವು ಡೊಮೆಸ್ಟಿಕಲ್ಲಿನೂ ಅಂಡರ್ ಲೈಟ್ಸ್ ಆಡೋದೇ ಇಲ್ಲ. ಏನಾದ್ರು ಆಡಬೇಕು ಅಂದರೆ ಡೈರೆಕ್ಟಾಗಿ WPL. ಹೌದು ಸರ್, ಅಂದರೆ ಇವಾಗ ಡೊಮೆಸ್ಟಿಕಲ್ಲೂ ತುಂಬ ಕಮ್ಮಿ ಸರ್ ನಾವು ಅಂಡರ್ ರೈಟ್ಸ್ ಆಡೋದು. ಅದೇ ನಮಗೆ ಈ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಅಗೇನ್ ನಮ್ಮ KCA ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ನೀವು ನೋಡ್ತಾ ಇರೋ ಮೇನ್ ಡಿಫ್ರೆನ್ಸು ಅಂಡರ್ ಲೈಟ್ಸು ಮತ್ತು ಡೇ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು? ಅಂದರೆ ಆ್ಯಸ್ ಎ ಪ್ಲೇಯರ್ ನಿಮ್ಗೆ ಏನು ಕಷ್ಟ ಆಗ್ತಾಯಿದೆ? ಫೀಲ್ಡಿಂಗ್ ಕಷ್ಟ ಆಗ್ತಾ ಅಥವಾ ಬ್ಯಾಟಿಂಗ್ ಒಂಥರ ಡಿಫ್ರೆಂಟ್ ಅನಿಸುತ್ತಾ? ಹೇಗೆ ಅನಿಸುತ್ತೆ ನಿಮಗೆ? ಸರ್ ಅದೇ ಸರ್, ವಿಕೆಟ್ ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡೋದನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಅಂಡರ್ ಲೈಟ್ ಸ್ವಲ್ಪ ವಿಕೆಟ್ ಬೆಟರಾಗಿ ಆಗ್ತದೆ ಬ್ಯಾಟರ್ಸ್ಗೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ನೋಡ್ತಾ ಇದ್ದೀವಿ ಚೇಸ್ ಕೂಡ ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಅಂದರೆ ಅಂಡರ್ ಲೈಟ್ಸ್ ಅಂತ. ಸೊ ಅದೊಂದು ಹ್ಯೂಜ್ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ. ಈಗ ಶುಭಾ ಸತೀಶು ಒಂಥರ ಡೇ ಗೇಮ್ ಪ್ಲೇಯರು, ಟೆಸ್ಟ್ ಪ್ಲೇಯರ್ ಅಂತ ಒಂದು ಬ್ರ್ಯಾಂಡಿಂಗ್ ಇದೆ. ಅದನ್ನು ಅಳಿಸ್ಬೇಕಲ್ವಾ? ಈಗ ಫೌಂಡೇಶನ್ ಸೂಪರ್ ಆಗಿದೆ ನಿಮಗೆ, ನೀವೆಲ್ಲ ಫಾರ್ಮ್ಗೆ ಹೋಗ್ಕೊಳ್ತೀರ. ನೋಡಿದ್ದೀವಲ್ಲ ಒಂದು ಸೂಪರ್ ಆಗಿರೋ ಹಾಫ್ ಸೆಂಚುರಿ ನಿಮ್ಮಿಂದ. ಸರ್ ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತಾ ಇದ್ದೀನಿ. ಟ್ಯಾಗ್ಗಳು ಜನರು ಕೊಡೋದು ಅದು ಅವ್ರು ಬಿಟ್ಟಿದ್ದು. ನಾನು ಐ ಬಿಲೀವ್ ಅಟ್ ದ ಟೈಮ್ ಆಲ್ 3 ಫಾರ್ಮೆಟ್ ಪ್ಲೇಯರ್. ಸೊ ಆ ಪ್ರಯತ್ನದಲ್ಲಿ ಆ ಎಫರ್ಟ್ ಅಂತೂ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ಆ್ಯಂಡ್ ಸ್ಕೋರ್ಸ್ ಕೂಡ ಬರ್ತಾ ಇದೆ. ಸೊ ಹೋಪ್ಫುಲಿ ನೋಡ್ಬೇಕು ಸರ್. ಇಲ್ಲ, ಅವ್ರನ್ನ ಡಿಸ್ಪ್ರೂವ್ ಮಾಡಬೇಕು ಅಂತಲ್ಲ. ಇವಾಗ ರೆಡ್ ಬಾಲಲ್ಲಿ ನೀವು ಒಂಥರ ಅದು ನಿಮ್ಗೆ ಸೂಟ್ ಆಗುತ್ತೆ ಅಂತ ಎಲ್ಲ ಗೊತ್ತಿದೆ. ಈಗ ವೈಟ್ ಬಾಲಲ್ಲಿ ಅವ್ರಿಗೂ ಗೊತ್ತಾಗಬೇಕು, ಯಾಕಂದರೆ ಅವ್ರು ಮ್ಯಾಟ್ರ್ ಆಗ್ತಾರೆ. ಸೆಲೆಕ್ಟರ್ಸ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ವೈಟ್ ಬಾಲ್ ಕ್ರಿಕೆಟಲ್ಲಿ ನಿಮ್ಮ ಗೇಮ್ನ ಇಂಪ್ರೂವ್ ಮಾಡೋಕ್ಕೆ ಏನು ಮಾಡ್ತಾ ಇದ್ದೀರಾ? ಸರ್ ಅದೇ ಲಾಟ್ ಆಫ್ ಪವರ್ ಹಿಟ್ಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಅದ್ರ ಮೇಲೆ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾ ಇದ್ದೀನಿ ಸರ್. ಅದೇ ಈ ಗೇಮ್ಸಲ್ಲೂ ನಾವು ನೋಡ್ತಾ ಇದ್ದೀನಿ ನಂದು 6 ಹಿಟ್ಟಿಂಗ್ ಎಬಿಲಿಟೀಸ್ ಕೂಡ ಇಂಪ್ರೂವ್ ಆಗಿದೆ. ಸೂಪರ್, ಬರಬೇಕು ಗುರು. ಇವಾಗ ಪವರ್ ಹಿಟ್ಟಿಂಗು ಜಮಾನ ಅಂತ ಹೇಳಿದ್ರೆ ರೆಡಿ ನಾವು ಅಂತ ಹೇಳಿದ್ರೆ. ಬಟ್ ಅಗೇನ್ ನೀವು ವಿರಾಟ್ ಕೊಹ್ಲಿ ನೋಡಿದ್ರೆ ಅವರು 6 ಹೊಡಿಯೋಕ್ಕೆ ಫೇಮಸ್ ಅಲ್ಲ. ಬಟ್ ಸ್ಟಿಲ್ ಅವರು T20 ಯಶಸ್ಸನ್ನ ಕಂಡ್ಕೊಂಡಿದ್ದಾರೆ. ಇಲ್ಲಿ ODIಯಲ್ಲಿ ಕಿಂಗ್ ಅಂತ ಇದ್ದಾರೆ. ಸೊ ಪ್ರಾಬ್ಲಿ ಅದೇ ಸ್ಟ್ರಾಟಜಿ ನೀವು ಜೋರ ಕೆಳಗಡೆ ಆಮೇಲೆ ಸ್ಟ್ರೈಕ್ ರೊಟೇಷನ್. ಸರ್ ಅದೇ ಸರ್, ಅದೇ ಪ್ರೊಸೆಸ್ ಮೇಲೆ ಇದ್ದೀನಿ ನಾನು. ಅಂದರೆ ಇವಾಗ ನೀವು ನನ್ನ ಗೇಮ್ ನಾನು ನೆನ್ನೆ ಆಡಿದ್ದು ನೋಡಿರ್ಬೋದು, ಮೊನ್ನೆ ಆಡಿದ್ದು ನೋಡಿರ್ಬೋದು. ಅದೇ ಥರ ಫ್ಯಾನ್ಸಿ ಕ್ರಿಕೆಟ್ ಏನು ಆಡಿಲ್ಲ ನಾನು. ಕರೆಕ್ಟ್, ಸಿಂಪಲ್ ಕ್ರಿಕೆಟೇ ಇಟ್ಟಿದ್ದೀನಿ. ಸೊ ಅದೇ ಕಂಟಿನ್ಯೂ ಮಾಡ್ತೀನಿ ಸರ್. ಅಲ್ಲ, ನೀವು ಫ್ಯಾನ್ಸಿ ಆಡದೇ ಇದ್ರು ನೀವು ಇಷ್ಟ ಆಡಿದ್ರೆ ಫ್ಯಾನ್ಸು ನಿಮ್ಮನ್ನು ಸಿಹಿ ಮಾಡ್ತಾರೆ ಅಲ್ವಾ? ಅದು ಅವ್ರಿಗೆ ಇಷ್ಟ ಆಗುತ್ತೆ. ಇವಾಗ ಈ ಸೀಸನ್ನು ಒಂದು ಹಾಫ್ ಆಗಿ ಹೋಗಿದೆ. ಮಾರಾಣಿ ಟ್ರೋಫಿ ಲೀಗ್ ಸ್ಟೇಜು 3 ಆಡಿದ್ದೀರಾ, 2 ಗೆದ್ದಿದ್ದೀರಾ, ಇನ್ನು 3 ಬಾಕಿ ಇದೆ. ಲಾಸ್ಟ್ ಇಯರ್ ರನ್ನರ್ಸು. ಸೊ ಈ ಸತಿ ಹೇಗಿದೆ ಪ್ರಿಪ್ರೇಷನ್ನು ಟು ಅಚೀವ್ ಬೆಟರ್? ಸರ್ ಖಂಡಿತ ಪ್ರಿಪ್ರೇಷನ್ ಅಂತೂ ನಮ್ಮದು ಮೈಸೂರಲ್ಲಿ ನಾವು 5 ದಿವಸ ಏನು ಕ್ಯಾಂಪ್ ಮಾಡಿದ್ವಿ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಅಂದರೆ ಎಲ್ಲ ಥರ ಸಿನಾರಿಯೋಸ್ಗೆ ನಾವು ಪ್ರಿಪ್ರೇಷನ್ ಅಂತೂ ನಡೆದಿದೆ. ಸೊ ಅದೇ ಬ್ಯಾಟಿಂಗಲ್ಲಿ ಇನ್ನೊಂದು ಸ್ವಲ್ಪ ಪುಷ್ ಮಾಡ್ಬೋದು ನಮ್ಮನ್ನು ನಾವು ಆ್ಯಸ್ ಎ ಟೀಮ್. ಸೊ ಆ ಎಫರ್ಟ್ ಇವತ್ತು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ನಿಮ್ಮ ಟೀಮಲ್ಲಿ ನೀವೇ ಕ್ಯಾಪ್ಟನ್ನು. ಒಂದು ಸೂಪರಾಗಿರೋ ಪ್ರತಿಭೆ ಇದೆ ಸರ್. ಅದು ಗೋಯಿಂಗ್ ಫಾರ್ವರ್ಡು ಕರ್ನಾಟಕಗೆ, ಇಂಡಿಯಾಗೂ ಆಡ್ಬೋದು. ಆ ಥರ ಯಾರು ಪ್ರತಿಭೆ, ಹೊಸ ಹೆಸರು? ಸರ್ ಖಂಡಿತ ನಾನು ಇವಾಗ ಬ್ಯಾಟಿಂಗಲ್ಲಿ ಅಂತ ನೋಡಿದ್ರೆ ಶೀತಲ್ ಮತ್ತು ಯಶಿಕಾ ಅಂತ ಹೇಳ್ತೀನಿ. ಅವರಿಬ್ರದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸರ್ ಟ್ಯಾಲೆಂಟು. ಆ್ಯಂಡ್ ಪವರ್ ಹಿಟ್ಟಿಂಗು ತುಂಬ ಚೆನ್ನಾಗಿದೆ ಅವರಿಬ್ರದ್ದು. ಬೌಲಿಂಗಲ್ಲಿ ಅಂತ ನೋಡಿದ್ರೆ ನಾವು ಆಲಮ್ ಮತ್ತು ಶ್ರೇಯಾ ಮಿಶ್ರಾ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ನಮಗೆ ಸ್ಟಾರ್ಟು ಕೊಡ್ತಾ ಇದ್ದಾರೆ ಅವರು. ಸೊ ಅವ್ರ 4 ಜನದ ಹೆಸರನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಗುರು. ಹೀಗೆ ಪ್ರತಿಭೆಗಳು ಬೆಳಿಬೇಕು ಅಂತಾನೆ ಮಾರಾಣಿ ಟ್ರೋಫಿ ಅನ್ನೋ ಒಂದು ವೇದಿಕೆಯನ್ನು ಈ ರೇಂಜ್ಗೆ ರೆಡಿ ಮಾಡ್ತಾ ಇರೋದು KCA ಅವರು. ಸಖತ್ತಾಗಲಿ ಈ ಸೀಸನ್ನು, ಟ್ರೋಫಿ ಬರಲಿ ನಿಮ್ಮ ಕೈಗೆ ಅಂತ ನಮ್ಮ ಹಾರೈಕೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಓನರ್ ಅರ್ಜುನ್ ರಂಗಾ ಅವ್ರಿಗೂ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸುಮಾರು ವರ್ಷದಿಂದ ಕರ್ನಾಟಕ ಕ್ರಿಕೆಟ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋದು, ಮೈಸೂರು ವಾರಿಯರ್ಸ್ನ ತೊಗೊಂಡಿರೋದು ಸೈಕಲ್ ಪ್ಯೂರ್ ಅಗರಬತ್ತಿ ಮಾಲೀಕರಾದಂಥ ನಮ್ಮ ಅರ್ಜುನ್ ರಂಗಾ ಅವರು. ನೋಡಿ, ನಿಜ ಹೇಳಬೇಕು ಅಂದರೆ IPLಲ್ಲಿ ಓನರ್ಗಳು ಕಾಸು ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಈಗ ಸ್ಟೇಟ್ ಪ್ರೀಮಿಯರ್ ಲೀಗ್ ಅಂತ ಬಂದಾಗ ಯಾವ ಓನರ್ಗಳೂ ಕಾಸು ಮಾಡೋಕ್ಕಾಗೋದಿಲ್ಲ. ಬಟ್ ಕ್ರಿಕೆಟ್ ಪ್ಯಾಷನ್ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಮೈಸೂರು ವಾರಿಯರ್ಸ್ ಸೂಪರಾಗಿ ಆಡಿ ಅಂತ ನಮ್ಮ ಹಾರೈಕೆ. ಥ್ಯಾಂಕ್ ಯು ಸೊ ಮಚ್ ಸರ್.